ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವತ್ತು ವೆಡ್ಡಿಂಗ್ ವೇರ್ ಬಗ್ಗೆ ಮಾತಾಡ್ತಾ ಇದ್ವಿ. ಮದುಮಗಳ ಡ್ರೆಸ್ಗಳಲ್ಲಿ ವಿಭಿನ್ನವಾಗಿ ಯಾವ ರೀತಿ ಡಿಸೈನ್ ಮಾಡಬಹುದು ಅನ್ನೋದನ್ನ ತಿಳ್ಕೊಂಡ್ರೆ, ಸೀರೆಗಳಿಗೆ ಮೆರುಗು ನೀಡುವಂತಹ ಬ್ಲೌಸ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಟೈಮ್. ಯಾಕಂದ್ರೆ ಒಂದರ್ಥದಲ್ಲಿ ಸೀರೆಗಳಿಗೆ ಮೆರುಗು ನೀಡುವಂತಹ ಬ್ಲೌಸ್ಗಳಲ್ಲೂ ಕೂಡ ತುಂಬಾನೇ ಡಿಫ್ರೆಂಟ್ ವೆರೈಟಿ ಡಿಸೈನ್ಗಳು ಬರುತ್ತೆ. ಕಲರ್ಸ್ ಇರ್ಬೋದು, ಆ ಕಾಂಬಿನೇಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಬನ್ನಿ ಹಾಗಾದ್ರೆ ಬ್ಲೌಸ್ಗಳಲ್ಲಿ ಏನೆಲ್ಲ ವೆರೈಟಿಗಳಿದೆ ಅಂತ ನೋಡ್ಕೊಂಬರೋಣ. ಬ್ಲೌಸಸ್ಸೇ ತೊಗೊಳ್ಳೋ, ಸ್ಪೆಷಲಿ ಸಾರಿ ಬ್ಲೌಸಸ್ಸೇ ತೊಗೊಳ್ಳೋಣ. ಸೊ ಸಾರಿ ಬ್ಲೌಸಲ್ಲಿ ಡಿಸೈನ್ಸ್ ಅಂದರೆ ತುಂಬ ವೆರೈಟಿ ಡಿಸೈನ್ಸ್ ಬರುತ್ತಲ್ಲ. ಅಂದರೆ ಬರೀ ಪ್ಲೇನ್ ಬ್ಲೌಸ್ ಅಂದರೆ ಒಂದು ಬ್ಲೌಸ್ ಓಕೆ, ವಿ ಕ್ಯಾನ್ ಇಮ್ಯಾಜಿನ್. ಬಟ್ ಅದಕ್ಕಿಂತ ಹೆಚ್ಚಾಗಿ ಡಿಸೈನ್ಸ್ ಅಂದರೆ ಏನೆಲ್ಲ ಡಿಸೈನ್ಸ್ ಇದೆ? ಡಿಸೈನ್ ತುಂಬ ಜಾಸ್ತಿ ಡಿಸೈನ್ ಇದೆ. ಬ್ಲೌಸು ಕಟ್ ನೋಡಬೇಕಾ, ಬ್ಲೌಸು ಎಂಬ್ರಾಯ್ಡ್ರಿ, ಕಲರ್ ಕಾಂಬಿನೇಷನ್, ಫ್ಯಾಬ್ರಿಕ್ ಎಡಿಷನ್ ಎಲ್ಲ ನೋಡಬೇಕು. ಬ್ಲೌಸ್ನಲ್ಲಿ ಜಾಸ್ತಿ ವೇರಿಯೇಷನ್ ಇದೆಯಾ? ನೀವು ಹೇಳಿದ್ರೆ ಡಿಫ್ರೆಂಟ್ ಬ್ಲೌಸಸ್ ಇದೆ ಅಂತ. ಸೊ ಈಗ ರೆಡಿ ಟು ವೇರ್ ಸಾರಿ ಇರುತ್ತೆ ಅಂದ್ಕೊಳ್ಳಿ. ಸೊ ಆ ಸಾರಿಗಳಿಗೆ ನಮಗೆ ಬ್ಲೌಸ್ ಕೂಡ ಅದೇ ಥರ ಸಿಗುತ್ತಾ? ನಾನು ರೆಡಿ ಟು ವೇರ್ ಸಾಡಿ ಜೊತೆ ಮೂರು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಯಾವಾಗ ಏನು ಟ್ರೆಡಿಷನಲ್ ಏನು ಫಂಕ್ಷನ್ ಇದೆ, ಟ್ರೆಡಿಷನಲ್ ಚೇಂಜ್ ಮಾಡಿ ಹೋಗ್ಬೇಕಾ. ಬೆಳಿಗ್ಗೆ ಫಂಕ್ಷನ್ ಇದೆ, ಪ್ಲೇನ್ ಬ್ಲೌಸ್ ಹಾಕಿದೆ. ಆಮೇಲೆ ಮಧ್ಯಾಹ್ನದು ಡಿಫ್ರೆಂಟ್ ಬ್ಲೌಸ್, ಸಾಯಂಕಾಲದ ಬ್ರೈಟ್ ಬ್ಲೌಸ್, ಬ್ರೊಕೇದು ಬ್ಲೌಸ್ ಮಾಡ್ತೀನಿ. ಸೊ ಬ್ಲೌಸಸ್ಸಲ್ಲಿ ನೀವು ಹೇಳಿದ್ರಿ ಈಗ ವೆಡ್ಡಿಂಗ್ ಸಾರಿ ಬ್ಲೌಸಸ್ ಸ್ವಲ್ಪ ಹೆವಿ ಇರುತ್ತೆ. ಸೊ ತುಂಬ ವರ್ಕ್ ಇರುತ್ತೆ, ಜಾಸ್ತಿ ಎಂಬ್ರಾಯ್ಡ್ರಿ ವರ್ಕ್ ಜಾಸ್ತಿ ಇರುತ್ತೆ, ಅಥವಾ ಝರಿ ವರ್ಕ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಹೆಂಗೆ ಡಿಸೈನ್ ಮಾಡ್ಬೋದು, ಏನು ಡಿಸೈನ್ ಮಾಡ್ಬೋದು? ಸೊ ದಟ್ ಬಿಕಾಸ್ ವೆರಿ ಟ್ರೆಡಿಷನಲ್ ಕಾಂಚೀವರಂ ಸಾಡಿ ಜೊತೆ ಹೆವಿ ಚೆನ್ನಾಗಿದ್ದ ಮೋಟಿವ್ ಹಾಕಬೇಕು, ಚೆನ್ನಾಗಿದ್ದ ಕಲರ್ಸ್ ಹಾಕಬೇಕು, ಜಾಸ್ತಿ ಗೋಲ್ಡ್ ವರ್ಕ್ ಹಾಕಬೇಕು, ಸ್ಟೋನ್ಸ್, ಕುಂದನ್ ಎಲ್ಲ ಆ್ಯಡ್ ಮಾಡಬೇಕು. ಇದು ಶಮೀದ್ ಓನ್ ಸ್ಟೈಲ್ ಅಂತ ಯಾರಿಗಾದ್ರೂ ಗೊತ್ತಾಗ್ಬಿಡ್ಬೇಕು ನೋಡಿ. ಕಟಿಂಗ್, ಫಿನಿಶಿಂಗ್, ಕಟಿಂಗ್, ಫಿಟ್ಟಿಂಗ್, ಗುಡ್ ಫಿಟ್ ಇಸ್ ಅ ಮೇಜರ್ ಪಾರ್ಟ್ ಇನ್ ಅ ಬ್ಲೌಸ್. ಫಿಟ್ಟಿಂಗ್ ಚೆನ್ನಾಗಿದ್ದ ಬರ್ತಾ ಇದೆ, ಬ್ಲೌಸ್ ಚೆನ್ನಾಗಿದ್ದ ಕಾಣಿಸ್ತಾ ಇದೆ. ಅಂದರೆ ನೀವು ಹೇಳ್ದಂಗೆ ಇಂಡಿವಿಜುವಲ್ ಪರ್ಸನಾಲಿಟಿ ಮೇಲೆ ವೇರಿ ಆಗುತ್ತೆ. ಒಬ್ರು ಹೈಟ್ ಇರ್ತಾರೆ, ಒಬ್ರು ಫ್ಯಾಟ್ ಇರ್ತಾರೆ. ಸೊ ಅವ್ರಿಗೆ ಈಗ ಫ್ಯಾಟ್ ಇದ್ದವ್ರಿಗೆ ತಗೊಳ್ಳೋಣ. ಸೊ ತುಂಬ ದಪ್ಪ ಇದ್ದರೆ, ಮಿಡಲ್ ಏಜ್ ಅವ್ರಿಗೆಲ್ಲ ಸೊ ಯಾವ ಥರ ಸೂಟ್ ಆಗುತ್ತೆ ಅಂತ? ಜಾಸ್ತಿ ದಪ್ಪ ಇದೆ, ಬ್ಲೌಸ್ ಸ್ಲೀವ್ಸ್ ಶಾರ್ಟ್ ಮಾಡಬೇಕು, ಬ್ಲೌಸ್ ಕಟ್ ಚೆನ್ನಾಗಿದ್ದ ಕೊಡಬೇಕು, ಬ್ಯಾಕ್ ನೆಕ್ ಚೆನ್ನಾಗಿದ್ದ ಕೊಡಬೇಕು. ಇಟ್ ಆಲ್ ಡಿಪೆಂಡ್ಸ್ ಆನ್ ಪರ್ಸನಾಲಿಟಿ. ವೀಕ್ಷಕರೇ, ವೆಡ್ಡಿಂಗ್ ಕಲೆಕ್ಷನ್ನಲ್ಲಿ ಎಷ್ಟೊಂದು ವಿಭಿನ್ನವಾಗಿ ಡಿಸೈನ್ ಮಾಡಿರುವಂಥ ವೆಡ್ಡಿಂಗ್ ವೇರ್ಗಳಿದ್ದಾವೆ ಅಂತ. ಎಸ್ಪೆಷಲಿ ಹೆಣ್ಮಕ್ಳು ಗ್ರ್ಯಾಂಡ್ ಆಗಿ ರೆಡಿ ಆಗಿರ್ತಾರೆ, ಒಳ್ಳೊಳ್ಳೆ ಸೀರೆಗಳನ್ನು ಉಟ್ಕೊಂಡು. ಆದರೆ ಸಾಮಾನ್ಯವಾಗಿ ಮದುಮಗಳ ಪಕ್ಕದಲ್ಲೇ ಡಲ್ ಅನ್ನಿಸಬಾರ್ದು ಅನ್ನೋ ರೀತಿಲಿ ಗ್ರ್ಯಾಂಡ್ ಆಗಿರುವಂಥ ಸೂಟ್ಸನ್ನು ರೆಡಿ ಮಾಡಿದ್ದಾರೆ. ಎಸ್ಪೆಷಲಿ ಇವತ್ತಿನ ಒಂದು ಮದುವೆ ಸಂದರ್ಭದಲ್ಲಿ ತುಂಬ ಗ್ರ್ಯಾಂಡ್ ಆಗಿರಬೇಕು. ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂದರೆ ಮದುಮಗಳು. ಸೊ ಅವರಿಬ್ಬರು ಚೆನ್ನಾಗಿ ಕಾಣಬೇಕು ಅಂದರೆ ಈ ಒಂದು ಕಲೆಕ್ಷನ್ಸ್ ಎಲ್ಲ ತುಂಬಾ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ವೆಡ್ಡಿಂಗ್ ವೇರ್ನ ಸ್ಪೆಷಲ್ ಕಲೆಕ್ಷನ್ಸ್ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇದು ಇವತ್ತಿನ ಸುಹಾಸಿನಿ ನೇರ ತಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.